ನಮಸ್ಕಾರ, ನಾನು ನಿಮ್ಮ ಅರುಣರಾಜಪ್ಪ. ಇನ್ನು ತಮಿಳುನಾಡಿನ ಚುನಾವಣೆ ಈ ಬಾರಿ ತುಂಬಾ ಟ್ರೆಂಡಲ್ಲಿರುವಂಥದ್ದು ಚುನಾವಣೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಬಾರಿ ವಿಜಯ್ ಅವರು AIDMK ಮತ್ತು DMK ಪಕ್ಷದ ಜೊತೆಗೆ TVK ಪಕ್ಷವನ್ನು ಸ್ಥಾಪನೆ ಮಾಡಿ ಭಾಳ ದೊಡ್ಡ ಮಟ್ಟಿಗೆ ಸೆಣಸಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸಾಕಷ್ಟು ವಿವಾದಗಳು ಕೂಡ ನೀವು ಎದುರಿಸಿರುವಂಥದ್ದನ್ನು ಈಗ ನೋಡಿದ್ದೀರಿ. ವಿಜಯ್ ಅವರು ಇವರೆಲ್ಲದೂ ಕೂಡ ಈಗ ಎದುರಿಸಿ ಇದಾದ ನಂತರ ಈಗ ಇವರ ಪಕ್ಷ ಈಗ ವೋಟಿಂಗ್ ಆಗಿದೆ. ಇನ್ನು ವೋಟಿಂಗ್ ಆದ ನಂತರ ಈಗ ಎಕ್ಸಿಟ್ ಪೋಲ್ಗಳು ಕೂಡ ಕೊಡ್ತಾರೆ ಅಂತ ಭವಿಷ್ಯಗಳು ಸಾಕಷ್ಟು ವಿಜಯ್ ಅವರಿಗೆ ಹಿನ್ನಡೆದು ಕೊಡ್ತಿದೆ. ಕೆಲವು ಕಡೆ 1-4 ಸೀಟು 6 ಸೀಟು ಈ ರೀತಿ ಎಕ್ಸಿಟ್ ಪೋಲ್ಗಳು ಕೂಡ ಬರ್ತಾರಂಥದ್ದು. ಸದ್ಯ ಆಗ ಟೋಟಲಾಗಿ ಏನು ನಡೀತಾ ಇದೆ ಅಲ್ಲಿ, ಆ ಚುನಾವಣೆ ಏನು ನಡೀತದೆ, ತಮಿಳ್ನಾಡಲ್ಲಿ ಏನಾಗ್ತದೆ, ಇದ್ರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಇದು ಯೂಟ್ಯೂಬ್ನಲ್ಲೂ ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಮತ್ತು ಫೇಸ್ಬುಕ್ಕಲ್ಲಿ 3 ಕಡೆ ಅಪ್ಲೋಡ್ ಆಗಿರುತ್ತೆ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವೀಡಿಯೋನ ನೋಡಿ. ಇನ್ನು ವಿಚಾರ ಏನಪ್ಪ ಬಂದರೆ, ಇನ್ನು ತಮಿಳ್ನಾಡಿನಲ್ಲಿ DMK, ಅಣ್ಣಾ DMK ಮತ್ತು ಇದ್ರ ಜೊತೆ ಈಗ TVK ಪಕ್ಷನೂ ಕೂಡ, ಇನ್ನು ಈ ಅಣ್ಣಾ DMK ಜೊತೆ BJP ಕೂಡ ಮರ್ಜ್ ಆಗಿರೋವಂಥದ್ದು, ಜೊತೆಗೆ ಸ್ಪರ್ಧೆ ಮಾಡೋದು ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಇನ್ನು ಆಡಳಿತಾರೂಢ DMKಗೆ ಈ ಹಾದಿ ಈಗ ಸುಗಮವಾಗಿದೆಯಾ ಅಂತ ನೋಡ್ತಾ ಬಂದರೆ, ಸತತವಾಗಿ 2ನೇ ಬಾರಿ ಅಧಿಕಾರಕ್ಕೆ ಏರಲು ಅವಣಿಸ್ತಾ ಇದೆ ಈ DMK. ಇನ್ನು ತಮಿಳುನಾಡಿನ ಜನರಿಗೆ ಭರಪೂರ್ವವಾದಂಥ ಭರವಸೆಗಳನ್ನು ಕೂಡ ಈಗಾಗಲೇ ಈ DMK ಪಕ್ಷ ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೀವಿ. ಇನ್ನು ಪೂರ್ವ ಸಿದ್ಧತೆ ಕೂಡ ನಡೆಸಿದೆ. ಸಾಕಷ್ಟು ವಿರೋಧಿ ಅಲೆ ಇಲ್ಲದೆ ಇರೋದು DMK ಪಾಲನೆ ಪ್ಲಸ್ ಪಾಯಿಂಟ್ ಕೂಡ ಇದಾಗಿದ್ದು. ಜಯಲಲಿತಾ ಅವರ ಬಲಗೈ ಬಂಟ ಮಾಜಿ CM ಪನ್ನೀರ್ ಸೆಲ್ವಂ ಅವರು ಪ್ರಮುಖ ನಾಯಕರಾದಂಥ DMK ಕರಿ ಕೆಂಪು ಶಾಲು ಹಾಕಿರೋದು ಈ ಪಕ್ಷದ ವೇಗಕ್ಕೆ ಮತ್ತಷ್ಟು ಬಲ ತುಂಬಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಇನ್ನು ವಿಪಕ್ಷ ಸ್ಥಾನ ಪಡೆದಿದ್ದ ನಟ ದಿವಂಗತ ವಿಜಯಕಾಂತ್ ನೇತೃತ್ವದ DMK ಕೂಡ ಈಗ DMK ತೆಕ್ಕೆಯಲ್ಲಿದೆ. ಇನ್ನು ತಮಿಳುನಾಡಿನ ದೊಡ್ಡ ಮಹಿಳಾ ಮತ ಬ್ಯಾಂಕು ಕೂಡ ಈ AIDMK ಪ್ರಮುಖ ಆಧಾರ ಸ್ತಂಭವಾಗಿರುವಂಥದ್ದು ನೀವು ನೋಡಿರುವಂಥದ್ದೇ ಈ ಹಿಂದಿನ ಚುನಾವಣೆಗಳಿಂದಲೂ ಕೂಡ ಹೋಲಿಸ್ಕೊಂಡ್ರೆ. ಇನ್ನು ಇವರ ಮತ ಇದನ್ನು ಸೆಳೆಯೋದಕ್ಕೋಸ್ಕರ DMK ಮಾಸಿಕ 1,000 ಅದು ಉಚಿತ ಬಸ್ ಪ್ರಯಾಣ ಮತ್ತು ಮಹಿಳಾ ಕೇಂದ್ರಿತ ಯೋಜನಾ ಘೋಷಣೆಗಳು, ಇನ್ನು ಮನೆಗೆ ಫ್ರಿಜ್ಜು, TVಗಳು, ಇನ್ನು ಸನಾತನ ಧರ್ಮದ ಬಗ್ಗೆ ವಿಚಾರ, ಹಸ್ತಕ್ಷೇಪ, ಅನುದಾನ ವಿಚಾರದಲ್ಲಿ ಸಾಕಷ್ಟು ಸದಾ ಕಾಲದಲ್ಲಿ ಇರುವಂಥದ್ದು ವಿಚಾರಗಳು, ಇವೆಲ್ಲದೂ ಕೂಡ ಪ್ಲಸ್ ಪಾಯಿಂಟ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಅಮ್ಮನಿಲ್ಲದೆ ಅಣ್ಣಾ DMK ಗೆಲ್ಲುತ್ತಾ ಅಂತ ನೋಡ್ತಾ ಬಂದರೆ 2016ರಲ್ಲಿ ಮೇಯರನಾಗಿ ಜಯಲಲಿತಾ ನಿಧನದ ನಂತರ AIDMK ಹಲವು ವಿಧಗಳಲ್ಲಿ ದಿಕ್ಕು ತೋಚದಂತಾಗಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇದು ಹಿನ್ನಡೆ ಪಡೆದುಕೊಂಡಿರುವಂಥದ್ದು ವಿಶೇಷ, ನೀವು ಗಮನಿಸಿರ್ಬೋದು. ಯಾಕೆಂದರೆ ಜಯಲಲಿತಾ ಅವರು ಇರೋ ತನಕ ಯಾವುದೇ ಒಂದೇ ಒಂದು ಹಿನ್ನಡೆ ಕೂಡ ಪಡೆಯುತ್ತಿರಲಿಲ್ಲ ಅಂತ ಹೇಳಲಾಗ್ತದೆ. ಇನ್ನು ಜಯಲಲಿತಾ ನಿಧನ ಆದ ನಂತರ ಎಡಪ್ಪಾಡಿ K ಪಳನಿಸ್ವಾಮಿ ಮತ್ತು O ಪನ್ನೀರ್ಸೆಲ್ವಂ ನಡುವಿನ ದೀರ್ಘಕಾಲದ ಆಂತರಿಕ ಹೋರಾಟ ವಿಚಾರವಾಗಿ 3 ಬಾರಿಯ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರು ಮತ್ತು KA ಸಂಗೋಟಿಯನ್ನಂಥ ಪ್ರಮುಖ ನಾಯಕರು ಇಲ್ಲಿಂದ ಹೊರಬಿದ್ದಿರುವಂಥದ್ದು ಆಂತರಿಕ ಕಚ್ಚಾಟದ ವಿಚಾರವಾಗಿ. ಇನ್ನು ಈಗಿರುವಂಥ ಸಂದರ್ಭ 2021 ವಿಧಾನಸಭಾ ಚುನಾವಣೆಯಲ್ಲಿ ಮತಗಳಲ್ಲಿ AIDMK 33% ತಗೊಂಡಿದ್ದ, DMK 37% ತಗೊಂಡಿತ್ತು. 2024 ಚುನಾವಣೆಯಲ್ಲಿ DMK ಪಾಲು 47ಕ್ಕೆ ಇರಿತು. AIDMK BJP ಜೊತೆ ಮೈತ್ರಿ ತಪ್ಪಿದರು. 22.6 ಮತ ಮಾತ್ರ ಪಾಲು ಇಲ್ಲಿ ಚುನಾವಣೆಯಲ್ಲಿ ಸಿಕ್ಕಿತ್ತು ಅಂತ ಇಲ್ಲಿ ಹೇಳ್ಬೋದು. ಇನ್ನು ಯಾರ ಮತ ನಮ್ಮ ದಳಪತಿಯವರು ಕಣ್ಣು ಹಾಕ್ತಾರೆ ಅಂತ ನೋಡ್ತಾ ಬಂದರೆ, ನಟ ರಾಜಕಾರಣಿ ಜೋಸೆಫ್ ವಿಜಯ್ ಅವರ ಪಕ್ಷದ ತಮಿಳಿಗ ವೆಟ್ರಿ ಕಲಂಗಂ TVK ಪ್ರವೇಶವು ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಹೊಸ ಹುರುಪನ್ನು ತಂದುಕೊಟ್ಟಿರುವಂಥದ್ದು. ಇನ್ನು 18-19 ವಯಸ್ಸಿನ ಗುಂಪಿನ ಮೊದಲ ಬಾರಿ ಮತದಾರರು 30 ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ಯುವಕರು 2 ಗುಂಪುಗಳಿಗೆ ಗಮನಾರ್ಹವಾಗಿ ಇದು ಮಾಡಿದ್ದಾರೆ. ಇನ್ನು ಯುವಕರು ಮತ್ತು ಯುವತಿಯರು ಅತಿ ಹೆಚ್ಚಾಗಿ TVK ಪಕ್ಷ ಅಂದರೆ ವಿಜಯ್ ಅವರಿಗೆ ಸಪೋರ್ಟ್ ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು ಇಲ್ಲಿ. ಇನ್ನು 18-19 ವಯಸ್ಸಿನ ವ್ಯಾಪ್ತಿಯಲ್ಲಿ 14.5 ಲಕ್ಷ ಮೊದಲ ಬಾರಿ ಮತದಾರ ಮಾಡ್ತಿದ್ದಾರೆ. 20-29 ವಯಸ್ಸಿನ ವ್ಯಾಪ್ತಿಯಲ್ಲಿ 1.07 ಕೋಟಿ ಮತದಾರರು. ಇನ್ನು 30-39 1.16 ಕೋಟಿ. ಇನ್ನು ಟೋಟಲಿ ಈ 3 ಕ್ಷೇತ್ರಗಳು ಸರಿಸುಮಾರು 2.5 ಕೋಟಿಯಷ್ಟು ಮತದಾರರು ಹೊಂದಿದ್ದು, ಇದು ಒಟ್ಟು 5.25 ಕೋಟಿ ಮತದಾರರಲ್ಲಿ ಗಣನೀಯ ಪಾಲು ವಿಜಯ್ ಅವರಿಗೆ. ಮಹಿಳೆಯರು ಸಹ ಮತ್ತೊಂದು ನಿರ್ಣಾಯಕ ಗುಂಪಾಗಿದ್ದಾರೆ. 2.80 ಕೋಟಿ ಪುರುಷ ಮತದಾರರು ಹೋಲಿಸಿದರೆ ಅವರ ಸಂಖ್ಯೆ ಸರಿಸುಮಾರು 2.93 ಕೋಟಿ ಇದ್ದು, ವಿಜಯ್ಗೆ ಸದಾವಕಾಶದ ಬಾಗಿಲು ಎಂದರೆ ತಪ್ಪಲ್ಲ. ಆದರೆ ವಿಜಯ್ ಅವರಿಗೆ TVK ಪಕ್ಷ DMKಗಿಂತ ಮತ್ತು AIDMKಗಿಂತ ಗಂಭೀರ ಸವಾಲನ್ನು ಒಡ್ಡಿದೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಯುವ ಮತ್ತು ಮಹಿಳಾ ವರ್ಗ ಎರಡೂ ಕೂಡ AIDMK ಆಧಾರ ಸ್ತಂಭದ ಮತ್ತು ಜಯಲಲಿತಾ ಶೂನ್ಯವನ್ನು ಆವರಿಸಲು ಇಲ್ಲಿ ಪಕ್ಷ ಇದಾಗುತ್ತಿದ್ದು, ಮತ್ತು ಇಲ್ಲಿ 5.25 ಕೋಟಿಯಲ್ಲಿ 2.93 ಕೋಟಿ ಮಹಿಳೆಯರು
ಇಲ್ಲಿ ವೋಟಿಂಗನ್ನು ಮಹಿಳೆಯರಿಗೆ ಅತಿ ಹೆಚ್ಚು ಪಾಲಿರುವಂಥದ್ದು. 2.53 ಕೋಟಿ ಗಂಡಸರ ಪಾಲಿದ್ದರೆ ಇಲ್ಲಿ ಅತಿ ಹೆಚ್ಚಾಗಿ ಯುವತಿಯರು ಮತ್ತು 18, 19, 20 ಮತ್ತು 29 ವಯಸ್ಸಿನ ಒಳಪಟ್ಟಂಥ ಎಲ್ಲ ಯುವಕರು ಮ್ಯಾಕ್ಸಿಮಮ್ ವಿಜಯ್ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಥರ ಹೊರಟಿದ್ದಾರಂತೆ. ಆದರೆ ಯಾವುದೇ ಎಕ್ಸಿಟ್ ಪೋಲ್ ತೆಗೆದರೂ 0 to 10 ಒಳಗಡೆ ವಿಜಯ್ ಅವರ ಪಕ್ಷ ಕೊಡ್ತಾರಂಥದ್ದು. ಆದರೆ ಮೊದಲ ಬಾರಿಗೆ 10 ಸೀಟ್ ಗೆಲ್ಲೋದೇನು ಸುಲಭದ ಮಾತಲ್ಲ, ಅದು ಗೆಲ್ತಿದ್ದಾರೆ. ಅಷ್ಟಾದರೂ ಎಕ್ಸಿಟ್ ಪೋಲಲ್ಲಿ ಬರ್ತಿದೆ ಅನ್ನೋದು ವಿಶೇಷ. ಹಾಗೆ ನಿಮ್ಮ ಪ್ರಕಾರ ತಮಿಳುನಾಡಿನಲ್ಲಿ ಯಾವ ಸರ್ಕಾರ ಅಸ್ತಿತ್ವಕ್ಕೆ ಬರ್ಬೋದು ಅನ್ನೋದು ಕೂಡ ಇಲ್ಲಿ ಹೇಳಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್